ಹಲೋ ಸ್ನೇಹಿತರೆ, ನಾನು ಈ ಬೇಸಿಗೆ ದಿನಕ್ಕೆ ಸಿಂಪಲ್ಲಾಗಿ ಸ್ಲೀವ್ಲೆಸ್ ಬ್ಲೌಸು ಹೇಳ್ಕೊಡ್ತಾಯಿದ್ದೀನಿ. ಸ್ಲೀವ್ಲೆಸ್ ಬ್ಲೌಸು ಎದೆ ಬಂದು 20 ಇಂಚು, ಉದ್ದ ಬಂದು 14 ಇಂಚು. 20 4 ಭಾಗ ಮಾಡಿ 5 ಬರುತ್ತೆ. 5ಕ್ಕೆ 2 ಇಂಚು ಸೇರಿಸಿ 7 ಬರುತ್ತೆ. 7 ಇಂಚು. ಉದ್ದ 14 ಪ್ಲಸ್ 1.5 ಅಂದರೆ 15.5 ಇಂಚು ಸೇರಿಸಿ 4 ಮಡಿಕೆ ಹಾಕಿ 3 4 ಮಡಿಕೆ. ಇದು ಶೋಲ್ಡ್ರ್ ಬಂದು ಎದೆ 4ನೇ 1 ಭಾಗ 5 ಇಂಚು. ಕೊಂಕುಳು ಬಂದು ಎದೆ 4ನೇ 1 ಭಾಗ 5 ಇಂಚು. ಇಲ್ಲಿಂದ ಅರ್ಧ ಇಂಚು ಒಳಗೆ ತಗೊಳ್ಳಿ. ಇದನ್ನು 3ನೇ 1 ಭಾಗ ಮಾಡಿ 1.5 ಇಂಚು ಇಲ್ಲೇ ಪಾಯಿಂಟ್ ಮಾಡಿ ಈ ಗೆರೆನ ಕ್ರಾಸಾಗಿ ಸೇರಿಸಿ. ಇವಾಗ ನೀವು ಆರ್ಮೋಲ್ ಶೇಪ್ ಕೊಡಿ, ಕೊಂಕುಳು ಶೇಪ್ ಕೊಡಿ. ಹೀಗೆ ಇದು ಬ್ಯಾಕ್ ಸೈಡು ಹಿಂಭಾಗ, ಇದು ಮುಂಭಾಗ. ಇನ್ನು ಅರ್ಧ ಶೋಲ್ಡ್ರು ನಿಮ್ಗೆ ಇಷ್ಟದ ಪ್ರಕಾರ ಇಡ್ಬೋದು. ಇಲ್ಲ ಕತ್ತು ಎದೆ ಸುತ್ತಳತೆ 12ನೇ 1 ಭಾಗ ಇಟ್ಟರೆ 2 ಇಂಚು ಬರುತ್ತೆ. ಇದು 2 ಇಂಚು ಇಟ್ಕೊಂಡ್ರೆ ಇದು ತನ್ನಷ್ಟಕ್ಕೆ ತಾನೇ ಉಳಿಯುತ್ತೆ. ಇಲ್ಲ ಅಂದರೆ ನಿಮ್ಮ ಇಷ್ಟದ ಪ್ರಕಾರ ನೀವು ಇಡ್ಬೋದು. ಇದು 2.5 ಇಂಚು ನಾನು ಇಡ್ತಾಯಿದ್ದೀನಿ. 2.5 ಇಂಚಿಗೆ ಅರ್ಧ ಇಂಚು ಸೇರಿಸಿದ್ದೀನಿ, 3 ಇಂಚಾಯಿತು. ಹಿಂಭಾಗದ ನೆಕ್ಕು 1 ಇಂಚು. ಇದನ್ನು ನೀವು ಎದೆ ಸುತ್ತಳತೆ 12ನೇ 1 ಭಾಗ ಇಡ್ಬೋದು. ಇಲ್ಲಾಂದರೆ ನಿಮ್ಮ ಇಷ್ಟದ ಪ್ರಕಾರ ಇಡಿ. 2.5 ಇಂಚು ಇಡ್ತಾಯಿದ್ದೀನಿ ಮುಂಭಾಗಕ್ಕೆ. ಹೀಗೆ ಸೇರಿಸಿ. ಈಗ ರೌಂಡ್ ನೆಕ್ ಬರುತ್ತೆ ಹೀಗೆ ಸೇರಿಸಿದ್ರೆ. ಆಮೇಲೆ ಸೊಂಟದ ಸುತ್ತಳತೆ 10 ಇಂಚು. 10 ಇಂಚನ್ನ ನೀವು 18 ಇಂಚು ಸೊಂಟದ ಸುತ್ತಳತೆ ಆದರೆ 4 1 ಭಾಗ ಮಾಡಿ, 4 1 ಭಾಗ ಮಾಡಿ ಅದಕ್ಕೆ 1.5 ಸೇರಿಸಿ. ಈಗ ನಾವು ಇದನ್ನು ಎಷ್ಟು ತೊಗೊಂಡಿದ್ದೀವಿ? 7 ಇಂಚು ತೊಗೊಂಡಿದ್ದೀವಿ. ಇಲ್ಲೇ ನಾವು 6 ಇಂಚು ತೊಗೊಳ್ಳೋಣ. ಹೀಗೆ ಕ್ರಾಸಾಗಿ ಹೀಗೆ ಕ್ರಾಸಾಗಿ ಕೊಡಿ. ಇದಕ್ಕೆ ಬೇಕಂದರೆ ನೀವು ಅಪೆಕ್ಸ್ ಪಾಯಿಂಟ್ ಗುರ್ತು ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲೇ ಅಪೆಕ್ಸ್ ಪಾಯಿಂಟು 9 ಇಂಚು. ಇದನ್ನೇ ಹೀಗೆ ಕಟಿಂಗ್ ಕೊಡ್ಬೋದು. ಈಗ ಸಿಂಪಲ್ಲಾಗಿ ಕತ್ತರಿಸೋಣ. ನೋಡಿ, ನೆಕ್ಕು ಫಸ್ಟು 4 ಭಾಗನೂ ಕತ್ತರಿಸಿ. ಈ ಶೋಲ್ಡ್ರ್ ಭಾಗ ಅರ್ಧ ಇಂಚು ಇಳಿಜಾರ ತಗೊಳ್ಳಿ. ಹೀಗೆ ಆಮೇಲೆ ಹಿಂಭಾಗದ ಭಾಗನೂ 4 ಇಂಚು ಕತ್ತರಿಸಿ. ಇದು 4 ಪೀಸು ಕತ್ತರಿಸಿ. ಇದಾದಮೇಲೆ 1 ಪೀಸ್ ತೆಗೀರಿ. 1 ಪೀಸ್ ತೆಗೆದು
ಇದು ಮುಂಭಾಗದ ಕತ್ತು. ಇದು ಮುಂಭಾಗದ ಕಂಕಳ ಸೇಪು. ಇಲ್ಲೇ ಡಾಟ್ಸ್ ಹಾಕಿ, ಇಲ್ಲೇ ನಿಮ್ಮ ಇಷ್ಟದ ಪ್ರಕಾರ ಬಟನ್ಸ್ ಹಾಕ್ಕೊಳ್ಳಿ.